ಈ ದೇಶದಲ್ಲಿ ಚಲಾವಣೆಯಾಗುವ ಮತದಾನದ ಪ್ರಮಾಣಕ್ಕೂ ಆಡಳಿತ ಬದಲಾವಣೆಗೂ ಸದಾ ಸಂಬಂಧ ಇದ್ದೇ ಇರುತ್ತೆ. ಯಾವಾಗೆಲ್ಲ ಮತದಾನದ ಪ್ರಮಾಣದಲ್ಲಿ ಹೆಚ್ಚಳ ಕಾಣಿಸುತ್ತದೋ ಆವಾಗೆಲ್ಲ ಹಳೆ ಸರ್ಕಾರ ಬಿದ್ದು ಹೋಗಿ ಹೊಸ ಸರ್ಕಾರ ರಚನೆಯಾದದ್ದೇ ಹೆಚ್ಚು. ಈ ಬಾರಿ ಬಿಹಾರದಲ್ಲಿ ಈ ಹಿಂದೆಂದೂ ಕಾಣಿಸದಷ್ಟು ಭಾರಿ ಪ್ರಮಾಣದಲ್ಲಿ ಮತ ಚಲಾವಣೆ ನಡೆದಿದೆ. ಆದರೂ ಮತ್ತೆ ನಿತೀಶ್ ಕುಮಾರ್ ಅವರ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಎಂದು ಹೆಚ್ಚಿನ ಎಲ್ಲ ಮತದಾನೋತ್ತರ ಸಮೀಕ್ಷೆಗಳು ಹೇಳಿವೆ. ನಿತೀಶ್ ಕುಮಾರ್ ಅವರ ಸರ್ಕಾರವು 150ರಿಂದ 170 ಸೀಟುಗಳನ್ನು ಪಡೆಯುತ್ತೆ ಎಂದು ಹೆಚ್ಚಿನ ಮಾಧ್ಯಮಗಳ ಮತದಾನೋತ್ತರ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಎದುರಾಗತ್ತೆ. ಮತದಾನೋತ್ತರ ಸಮೀಕ್ಷೆಯ ಹೆಸರಲ್ಲಿ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇವೆಯಾ? ನಿತೀಶ್ ಕುಮಾರ್ ಸರ್ಕಾರದ ಪರ ಅವು ಬೇಕೆಂದೇ ಸುದ್ದಿ ಮಾಡ್ತಾ ಇವೆಯಾ? ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಬಾರಿ ಬಿಹಾರದಲ್ಲಿ 66.91% ಮತದಾನವಾಗಿದೆ. ಬಿಹಾರದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೆದಿರೋದು ಇದೇ ಮೊದಲು. ಇದರಲ್ಲಿ ಮಹಿಳೆಯರ ಮತದಾನ ಪ್ರಮಾಣವೇ ಅತಿ ಹೆಚ್ಚು. 62.8% ಪುರುಷರು ಮತ ಚಲಾಯಿಸಿದರೆ 71.6% ಮಹಿಳೆಯರು ಮತ ಚಲಾಯಿಸಿದ್ದಾರೆ. 2020ರಲ್ಲಿ ನಡೆದ ಬಿಹಾರ ಮತದಾನಕ್ಕೆ ಹೋಲಿಸಿದರೆ ಈ ಬಾರಿ 9.62% ಹೆಚ್ಚು ಮತದಾನವಾಗಿದೆ. 2020ರಲ್ಲಿ 57.29% ಮತ ಚಲಾವಣೆಯಾಗಿತ್ತು. ನಿತೀಶ್ ಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಯಾಗಿದ್ದರು. 1962ರಲ್ಲಿ 44.5% ಮತದಾನವಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರಿತು. 1967ರಲ್ಲಿ 51.5% ಮತದಾನವಾಯಿತು. ಹಿಂದಿನದಕ್ಕಿಂತ 7% ಹೆಚ್ಚುವರಿ ಮತದಾನವಾಯಿತು. ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಪತನವಾಯಿತು. ಕಾಂಗ್ರೆಸ್ಸೇತರ ಪಕ್ಷಗಳು ಜೊತೆ ಸೇರಿ ಬಿಹಾರದಲ್ಲಿ ಗದ್ದುಗೆ ಹಿಡಿದವು. 1977ರಲ್ಲಿ 50.5% ಮತದಾನವಾಯಿತು. 1980ರಲ್ಲಿ 57.3% ಮತದಾನವಾಯಿತು. ಹಿಂದಿನ ವರ್ಷಕ್ಕಿಂತ 7% ಹೆಚ್ಚುವರಿ ಮತದಾನ. ಮತ್ತೆ ಸರ್ಕಾರ ಬದಲಾಯಿತು. 1990ರಲ್ಲಿ ಈ ಹಿಂದಿನ ಮತದಾನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಿಹಾರಿಗಳು ಮತ ಚಲಾಯಿಸಿದರು. ಎಂದಿನಂತೆ ಸರ್ಕಾರ ಬದಲಾಯಿತು. ಕಾಂಗ್ರೆಸ್ ಸರ್ಕಾರ ಕುಸಿದು ಜನತಾದಳ ಸರ್ಕಾರ ಅಧಿಕಾರ ಹಿಡಿಯಿತು. ಕಳೆದ 2 ದಶಕಗಳಿಂದ ಅಧಿಕಾರದಲ್ಲಿರುವ ನಿತೀಶ್ ಕುಮಾರ್ ಅವರಿಗೆ ಈ ಬಾರಿ ಮಹಾಗಠಬಂಧನ್ ನೇತೃತ್ವದಲ್ಲಿ ಪ್ರಬಲ ಸ್ಪರ್ಧೆ ಎದುರಾಗಿದೆ ಎಂದು ಹೇಳಲಾಗ್ತಾ ಇದೆ. ಪ್ರಶಾಂತ್ ಕಿಶೋರ್ ಅವರ ಪಕ್ಷವು ಎಲ್ಲಾ ಸ್ಥಾನಗಳಲ್ಲೂ ಸ್ಪರ್ಧಿಸ್ತಾ ಇದ್ದು NDA ಮತವನ್ನು ಅದು ಕಸಿಯುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಇದರಿಂದಾಗಿ ಮಹಾಗಠಬಂಧನ್ಗೆ ಲಾಭವಾಗಬಹುದು ಎಂಬ ಲೆಕ್ಕಾಚಾರವೂ ಇದೆ. ಅಲ್ಲದೆ ನಿತೀಶ್ ಕುಮಾರ್ ಅವರ ಆರೋಗ್ಯ ಕ್ಷೀಣಿಸಿದ್ದು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನುವ ಅನುಮಾನವು ಸಾರ್ವಜನಿಕರಲ್ಲಿದೆ. ಈ ಎಲ್ಲವನ್ನ ನೋಡಿದರೆ ಈ ಬಾರಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎಂಬ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿಯೇ ಮತದಾರರಲ್ಲೂ ಭಾರಿ ಹೆಚ್ಚಳವಾಗಿದೆ. ಪ್ರತಿ ಮನೆಗೂ ಒಂದು ಸರ್ಕಾರಿ ಉದ್ಯೋಗ ಎಂಬ ಅತ್ಯಂತ ಆಕರ್ಷಕ ಪ್ರಣಾಳಿಕೆಯನ್ನು ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಈಗಾಗಲೇ ಬಿಡುಗಡೆಗೊಳಿಸಿದೆ. ಪುರುಷರಿಗಿಂತ ಹೆಚ್ಚು ಮಹಿಳೆಯರೇ ಈ ಬಾರಿ ಮತ ಚಲಾಯಿಸಿದ್ದಾರೆ. ಈ ನಡುವೆ ಕುಟುಂಬದ ಓರ್ವ ಮಹಿಳೆಗೆ 10,000 ರೂಪಾಯಿಯನ್ನು ನಿತೀಶ್ ಕುಮಾರ್ ಸರ್ಕಾರ ಚುನಾವಣೆಗಿಂತ ತಿಂಗಳ ಮೊದಲಷ್ಟೇ ನೀಡುವ ಮೂಲಕ ಮತದಾರರ ಓಲೈಕೆಯನ್ನು ಮಾಡಿದೆ. ಮತದಾನದ ಪ್ರಮಾಣವನ್ನು ನೋಡಿದರೆ ಈ ಬಾರಿ ನಿತೀಶ್ ಸರ್ಕಾರ ಬೀಳಲಿದ್ದು ತೇಜಸ್ವಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಆದರೆ ಮತದಾನೋತ್ತರ ಸಮೀಕ್ಷೆ ಮಾತ್ರ ಇದನ್ನು ಒಪ್ಪಿಕೊಳ್ತಾ ಇಲ್ಲ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.